ರಾಮಾಯಣದಲ್ಲಿ ರಾವಣನು ಶ್ರೀರಾಮನಿಗೆ ಪುರೋಹಿತನಾಗಿದ್ನಾ? ಇದು ನಿಜಾನಾ? ಯುದ್ಧ ಸಾರಿ ನಿಂತ ರಾವಣನು ರಾಮನಿಗೆ ಪುರೋಹಿತವನ್ನ ವಹಿಸಿದ್ದಾದ್ರೂ ಏತಕ್ಕೆ? ವೈರಿಗಳಾಗಿದ್ರೂ ಕೂಡ ರಾಮನಿಗೆ ವಿಜಯೀಭವ ಅಂತ ಅರಸಿದ್ದಾದ್ರೂ ಏತಕ್ಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕುತೂಹಲಕಾರಿ ಘಟನೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಮೇಶ್ವರಂನಲ್ಲಿರುವ ಸೇತುವೆ ನಿರ್ಮಿಸುವ ಮುನ್ನ ಅಥವಾ ಲಂಕೆಯ ಯುದ್ಧಕ್ಕೆ ತೆರಳುವ ಮೊದಲು ಶ್ರೀರಾಮಚಂದ್ರ ಪ್ರಭುಗಳು ಶಿವನ ಪೂಜೆಗಾಗಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣನನ್ನು ಹುಡುಕ್ತಾ ಇರ್ತಾರೆ. ಆಗ ವಿಭೀಷಣನ ಸಲಹೆಯಂತೆ, ವಿಭೀಷಣ ರಾವಣನ ತಮ್ಮ, ಈ ವಿಭೀಷಣ ರಾಮನ ಸೇವಕನಾಗ್ತಾನೆ. ವಿಭೀಷಣನ ಸಲಹೆಯಂತೆ ಮಹಾಜ್ಞಾನಿ ಶಿವಭಕ್ತನಾದ ರಾವಣನನ್ನು ಶ್ರೀರಾಮನೇ ಪೌರೋಹಿತ್ಯ ವಹಿಸಲು ಆಹ್ವಾನವನ್ನು ನೀಡಿದ ಅಂತ ಹೇಳಲಾಗುತ್ತೆ. ರಾವಣನು ಬಂದು ಪೂಜೆಯನ್ನು ನೆರವೇರಿಸಿ ರಾಮನಿಗೆ ವಿಜಯೀ ಭವ ಎಂದು ಹರಸಿ ಸೀತೆಯನ್ನು ಹಿಂದಿರುಗಿಸ್ತಾನೆ. ಅಂದರೆ ಯುದ್ಧದಲ್ಲಿ ಸೋತು ಸೀತೆಯನ್ನು ಹಿಂದಿರುಗಿಸ್ತಾನೆ ಎನ್ನುವುದು ಒಂದು ಕಥೆಯ ಸಾರ. ಮೂಲ ಗ್ರಂಥಗಳ ಪ್ರಕಾರ ಜಾನಪದ ಕಥೆಗಳಲ್ಲಿ ಈ ಘಟನೆ ಉಲ್ಲೇಖಗೊಂಡಿದೆ. ಆದರೆ ವಿದ್ವಾಂಸರ ಪ್ರಕಾರ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಈ ಕಥೆಗೆ ಯಾವುದೇ ಆಧಾರವಿಲ್ಲ. ರಾವಣನು ರಾಕ್ಷಸ ಕುಲದ ರಾಜನಾಗಿದ್ದರೂ ಕೂಡ ಆತನು ಮಹಾಜ್ಞಾನವಂತ. ಆತ ವಿಶ್ರವಾಮುನಿ ಮತ್ತು ಕೈಕಸಿಯ ಮಗನಾಗಿದ್ದರಿಂದ ಜನ್ಮತಃ ಬ್ರಾಹ್ಮಣ ಹಾಗೂ ವೇದ ಶಾಸ್ತ್ರಗಳಲ್ಲಿ ಪಾರಂಗತ ಪಂಡಿತ. ಯುದ್ಧ ಭೂಮಿಯಲ್ಲೂ ಶ್ರೀರಾಮನು ಲಕ್ಷ್ಮಣನಿಗೆ ರಾವಣನ ಬಳಿ ಹೋಗಿ ರಾಜನೀತಿ ಮತ್ತು ಜ್ಞಾನವನ್ನು ಕಲಿಯಲು ಸೂಚಿಸ್ತಾನಂತೆ. ಸ್ನೇಹಿತರೆ, ಆದ್ದರಿಂದ ಇದು ರಾಮ ಮತ್ತು ರಾವಣರ ಪಾಂಡಿತ್ಯ ಹಾಗೂ ಅವರ ನಡುವಿನ ಧರ್ಮದ ಸಂಘರ್ಷವನ್ನು ಬಿಂಬಿಸಲು ಹುಟ್ಟಿಕೊಂಡಿರುವ ಒಂದು ಸಾಂಕೇತಿಕ ಹಾಗೂ ಜನಪ್ರಿಯ ಕಥೆಯಾಗಿದೆಯೇ ಹೊರತು ಐತಿಹಾಸಿಕ ಘಟನೆಯಲ್ಲ. ಸ್ನೇಹಿತರೆ, ತಿಳಿದುಕೊಂಡ್ರಲ್ಲ, ರಾವಣ ಮಹಾಜ್ಞಾನಿಯಾಗಿದ್ದರೂ ಕೂಡ ರಾಮನಿಗೆ ಪೌರೋಹಿತ್ಯನ ವಹಿಸ್ತಾನೆ. ಅಷ್ಟೇ ಅಲ್ಲದೆ ವಿಜಯೀ ಭವ ಎಂದು ಆಶೀರ್ವಾದವನ್ನು ಮಾಡ್ತಾನೆ. ತನ್ನ ಮೂಲ ವೃತ್ತಿಯನ್ನು ಎಂದಿಗೂ ಬಿಡೋದಿಲ್ಲ ಹಾಗೂ ಕೆಟ್ಟದನ್ನು ಬಯಸೋದಿಲ್ಲ. ಎಲ್ಲ ಫಲವನ್ನು ಭಗವಂತನ ಮೇಲೆ ಬಿಡ್ತಾನೆ. ರಾವಣನಾಗಿದ್ದರೂ ಕೂಡ ಅವನಿಂದ ಕೂಡ ಕಲಿಯಬೇಕಾದ ಕೆಲವೊಂದು ಒಳ್ಳೆಯ ಗುಣಗಳು ಇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.